ಹರೇ ಕೃಷ್ಣ. ಕೃಷ್ಣಾಮೃತದ ಹೊಸ ಸಂಚಿಕೆಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ದೇವಶಯನಿ ಏಕಾದಶಿ, ಪದ್ಮ ಏಕಾದಶಿ, ಪ್ರಥಮ ಏಕಾದಶಿ ಹೀಗೆ ಅನೇಕ ಹೆಸರುಗಳಿಂದ ಕರೆಸ್ಕೊಳ್ಳೋ ಆಷಾಢ ಶುದ್ಧ ಏಕಾದಶಿಯ ಮಹತ್ವ ಮತ್ತು ತಪ್ತ ಮುದ್ರಾಧಾರಣದ ಹಿಂದಿರೋ ಕಥೆಗಳನ್ನು ತಿಳ್ಕೊಳ್ಳೋಣ. ಧರ್ಮರಾಯ ಅಂದರೆ ಯುಧಿಷ್ಠಿರ ಶ್ರೀಕೃಷ್ಣನಿಗೆ ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ಬಗ್ಗೆ ವಿಸ್ತಾರವಾಗಿ ತಿಳಿಸುವಂತೆ ಕೇಳಿಕೊಂಡಾಗ ಶ್ರೀಕೃಷ್ಣ ಕಥಯಾಮಿ ಮಹಾಪುಣ್ಯಂ ಸ್ವರ್ಗಮೋಕ್ಷ ಪ್ರದಾಯಿನೀಂ ಶಯನೀಂ ನಾಮ ನಾಮ್ನಾತು ಸರ್ವ ಪಾಪಹರಾಂ ಪರಾಂ ಪಾಪಿನಾಂ ಪಾಪನಾಶಾಯ ಸೃಷ್ಟಂ ಧಾತ್ರಾ ಮಹೋತ್ತಮಂ ಅತಃ ಪರಾನ ರಾಜೇಂದ್ರ ವರ್ತತೆ ಮೋಕ್ಷದಾ ಪರ ಅಂತ ಹೇಳ್ತಾನೆ. ಅಂದರೆ ಪಾಪಹಾರಕವಾದ ಸ್ವರ್ಗ ಮೋಕ್ಷಗಳನ್ನು ಕೊಡುವ ಅತ್ಯಂತ ಉತ್ತಮವಾದ ಶಯನಿ ಏಕಾದಶಿಯು ಪಾಪಿಗಳ ಪಾಪನಾಶಕ್ಕಾಗಿಯೇ ಸೃಷ್ಟಿಸಲಾಗಿದೆ ಅಂತ. ಇದರ ಬಗ್ಗೆ ಕೇಳಿದವರಿಗೂ ಏಕಾದಶಿ ವ್ರತವನ್ನು ಪಾಲಿಸಿದವರಿಗೂ ಉತ್ತಮವಾದ ಗತಿ ಸಿಗುತ್ತೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಆಷಾಢ ಮಾಸದ ಶುಕ್ಲ ಪಕ್ಷದ ಶಯನಿ ಏಕಾದಶಿಯ ದಿನ ವಾಮದೇವರನ್ನು ಯಾರು ಪೂಜಿಸುತ್ತಾರೋ ಅವರು ಮೂರು ಲೋಕವನ್ನು ಬ್ರಹ್ಮ ವಿಷ್ಣು ಶಿವರನ್ನು ಪೂಜಿಸಿದಂತಾಗುತ್ತದೆ. ಶಯನಿ ಏಕಾದಶಿ ಅನ್ನೋ ಹೆಸರು ಯಾಕಿದೆ ಅಂದರೆ ಶಯನಿ ಅನ್ನೋ ಹೆಸರೇ ಹೇಳೋ ಹಾಗೆ ಆಷಾಢ ಶುಕ್ಲ ಏಕಾದಶಿಯ ದಿನ ಕ್ಷೀರಸಾಗರದಲ್ಲಿ ಶೇಷನ ಮೇಲೆ 4 ಮಾಸಗಳ ಕಾಲ ವಿಷ್ಣು ಶಯನಿಸುತ್ತಾನೆ ಅಂದರೆ ಮಲಗ್ತಾನೆ. ಹೀಗೆ ವಿಷ್ಣು ಮಲಗುವ ದಿನವೇ ಶಯನಿ ಏಕಾದಶಿ ಮತ್ತು ಈ 4 ಮಾಸಗಳೇ ಚಾತುರ್ಮಾಸ. ಯುಧಿಷ್ಠಿರ ಕೇಳ್ತಾನೆ, ಪುರುಷೋತ್ತಮನಾದ ದೇವರು ಮಲ್ಕೋದು ಅಂದ್ರೆ ಏನರ್ಥ? ದೇವರೇ ಮಲ್ಕೊಂಡಾಗ ಸಾಮಾನ್ಯ ಜನರು ಏನು ಮಾಡಬೇಕು ಮತ್ತು ಈ ವಾಮನ ಅವತಾರವನ್ನು ಯಾಕೆ ಪೂಜೆ ಮಾಡಬೇಕು ಅಂದಾಗ ಕೃಷ್ಣ ಬಲಿಚಕ್ರವರ್ತಿಯ ಕಥೆ ಹೇಳ್ತಾನೆ. ಬಲಿಪಾಡ್ಯಮೆಯ ದಿನ ಬಲಿಚಕ್ರವರ್ತಿಯ ಕಥೆಯನ್ನು ಸವಿಸ್ತಾರವಾಗಿ ತಿಳ್ಕೊಳ್ಳೋಣ. ಆದರೆ ಸಂಕ್ಷಿಪ್ತವಾಗಿ ಹೇಳೋದಾದರೆ ತ್ರೇತಾಯುಗದಲ್ಲಿ ಬಲಿ ಅನ್ನೋ ದಾನವನಿದ್ದ. ಅವನು ಭಕ್ತಿಯುಳ್ಳವನಾಗಿ ಅನೇಕ ಯಜ್ಞಗಳಿಂದ ವ್ರತಗಳಿಂದ ದೇವರನ್ನ ಸಂತೋಷಪಡಿಸ್ತಾ ಇದ್ದ. ಅನಂತರ ವಿಷ್ಣು ವಾಮನನ ಅವತಾರ ತಾಳಿ ಬಲಿಯಿಂದ 3.5 ಹೆಜ್ಜೆಯಷ್ಟು ಭೂಮಿಯನ್ನು ದಾನ ಕೇಳಿದಾಗ ಬಲಿಯು ಸಂಕಲ್ಪ ಮಾಡಿ ನೀರಿನೊಡನೆ ದಾನ ಮಾಡ್ತಾನೆ. ನಂತರ ವಾಮನ ಅವತಾರ ಹೊಂದಿದ್ದ ನಾರಾಯಣ ಭೂಲೋಕದಲ್ಲಿ ಹೆಜ್ಜೆಗಳನ್ನು, ಭುವರ್ಲೋಕದಲ್ಲಿ ಮಂಡಿಗಳನ್ನು, ಸ್ವರ್ಲೋಕದಲ್ಲಿ ಸೊಂಟವನ್ನು, ಮಹರ್ಲೋಕದಲ್ಲಿ ಹೊಟ್ಟೆಯನ್ನು, ಜನೋಲೋಕದಲ್ಲಿ ಎದೆಯನ್ನು, ತಪೋಲೋಕದಲ್ಲಿ ಕತ್ತನ್ನು, ಸತ್ಯಲೋಕದಲ್ಲಿ ಮುಖವನ್ನು, ಅದರ ಮೇಲಿನ ಲೋಕದಲ್ಲಿ ತಲೆಯನ್ನು ಇಟ್ಟು ಭೂಮಿಯನ್ನು ಅಳೆದು ಬಲಿಯ ಮೇಲೆ ಕಾಲಿಟ್ಟು ಆ ದಾನವನನ್ನು ಪಾತಾಳಕ್ಕೆ ತುಳಿತಾನೆ. ಬಲಿಯು ವಿನಯದಿಂದ ತಲೆಬಾಗಿದ ಕಾರಣ ಪ್ರಸನ್ನನಾಗಿ ವಾಮನಾವತಾರಿಯಾದ ಶ್ರೀಹರಿಯು ಆಷಾಢ ಶುಕ್ಲ ಪಕ್ಷದಲ್ಲಿ ಕಾಮಿಕ ಅಥವಾ ಶಯನಿ ಏಕಾದಶಿಯ ದಿನ ತನ್ನ ಒಂದು ಮೂರ್ತಿಯು ಬಲಿಯ ಹತ್ತಿರವಿರುತ್ತದೆ ಎಂದು, ಎರಡನೆಯ ಮೂರ್ತಿಯು ಕ್ಷೀರಸಾಗರದ ಮಧ್ಯದಲ್ಲಿನ ಶೇಷನ ಹಾಸಿಗೆಯ ಮೇಲೆ ಮಲಗಿರುತ್ತದೆ ಎಂದು ತಿಳಿಸಿದ್ದಾನೆ. ಈ 2 ಮೂರ್ತಿಗಳು ಕಾರ್ತಿಕ ಮಾಸದವರೆಗೆ ಮಲಗಿರುತ್ತವೆ. ಈ ಕಾಲದಲ್ಲಿ ಬೇಕಾದ ವ್ರತವನ್ನು ಆಚರಿಸಿ ಮನುಷ್ಯನು ಧರ್ಮಗಳನ್ನು ಸಂಪಾದಿಸಬಹುದು ಅಂತ ಮಹಾಪಾಪನಾಶಕವಾದ ಶಯನಿ ಏಕಾದಶಿ ಮತ್ತು ಆ ದಿನದಿಂದ ಪ್ರಾರಂಭವಾಗುವ ಚಾತುರ್ಮಾಸದ ಮಹತ್ವ ಮತ್ತು ಅದರ ವಿಧಿವಿಧಾನಗಳನ್ನು ಯುಧಿಷ್ಠಿರನಿಗೆ ಶ್ರೀಕೃಷ್ಣ ತಿಳಿಸಿದ್ದಾನೆ ಅನ್ನೋ ವಿವರ ಪದ್ಮಪುರಾಣದಲ್ಲಿದೆ. ಪ್ರಥಮ ಏಕಾದಶಿಯ ದಿನ ಶ್ರೀ ಮಠದ ಗುರುಗಳಿಂದ ತಪ್ತಮುದ್ರೆಗಳನ್ನು ಸ್ವೀಕರಿಸೋ ಆಚರಣೆ ಇದೆ. ತಪ್ತಮುದ್ರೆ ಅಂದರೆ ಕಾಯಿಸಿದ ಮುದ್ರಾ ಲಾಂಛನ ಅಂತ. ಅಗ್ನಿಯಲ್ಲಿ ಕಾಯಿಸಿದ ಶಂಖಚಕ್ರಾದಿ ಲಾಂಛನ ಮುದ್ರೆಯನ್ನು ಗುರುಗಳಿಂದ ನಮ್ಮ ಚರ್ಮದ ಮೇಲೆ ಸ್ವೀಕರಿಸ್ತೀವಿ. ಇದರ ಧಾರಣೆಯು ಶತ್ರುಜಯಕ್ಕೂ ಕಾಮಕ್ರೋಧಾದಿ ಅರಿಷಡ್ವರ್ಗದ ಜಯಕ್ಕೂ ಪರಮ ಸಾಧನೆಗಳಲ್ಲೊಂದು ಅಂತ ತಿಳಿಸಲಾಗಿದೆ. ಹಿಂದೊಮ್ಮೆ ಇಂದ್ರಾದಿ ದೇವತೆಗಳೆಲ್ಲ ವೃತ್ರಾಸುರನಿಂದ ಪರಾಜಿತರಾದಾಗ ಅವರೆಲ್ಲರೂ ಮಹಾವಿಷ್ಣುವಿನ ಬಳಿ ಹೋಗಿ ತಮ್ಮನ್ನು ವೃತ್ರಾಸುರನ ಆಕ್ರಮಣದಿಂದ ಪಾರು ಮಾಡಲು ಪ್ರಾರ್ಥಿಸಿಕೊಳ್ತಾರೆ. ಆಗ ಶ್ರೀಹರಿಯು ದೇವತೆಗಳೆಲ್ಲರೂ ಶಂಖ ಚಕ್ರಾದಿ ಲಾಂಛನಗಳನ್ನು ಧರಿಸಿಕೊಂಡು ಆ ವೃತ್ರಾಸುರಾದಿ ದೈತ್ಯರೊಂದಿಗೆ ಯುದ್ಧ ಮಾಡಿ, ಆಗ ನನ್ನ ಆಯುಧ ಲಾಂಛನದ ಪ್ರಭಾವದಿಂದ ವೃತ್ರಾದಿ ದೈತ್ಯರೆಲ್ಲರೂ ಹತರಾಗುವರು, ನಿಮಗೆ ವಿಜಯಶ್ರೀ ಲಭಿಸುವುದು ಎಂದು ಉಪದೇಶಿಸಿದಾಗ ಅದರಂತೆ ಶಂಖಚಕ್ರಾದಿ ಲಾಂಛನವನ್ನು ಧರಿಸಿ ಇಂದ್ರಾದಿ ದೇವತೆಗಳು ವೃತ್ರಾದಿ ಶತ್ರುಗಳನ್ನು ಜಯಿಸಿ ಕೃತಾರ್ಥರಾಗ್ತಾರೆ. ಅಂದಿನಿಂದ ಸಮಸ್ತ ವೈಷ್ಣವರೂ ಕೂಡ ಶತ್ರು ಜಯಾದಿ ಗುರಿಯನ್ನು ಸಾಧಿಸಲು ಚಕ್ರಾದಿಗಳ ಧಾರಣೆಯು ಅತ್ಯವಶ್ಯ ಎಂಬುದನ್ನು ಅರಿತು ಅವನ್ನು ಧರಿಸುತ್ತಾರೆ. ಹಾಗಾಗಿ ಕಾಮಕ್ರೋಧಾದಿ ಅರಿಷಡ್ವರ್ಗದ ಜಯಕ್ಕೂ ಪರಮ ಸಾಧನೆಗಳಲ್ಲೊಂದಾದ ತಪ್ತಮುದ್ರಾ ಧಾರಣೆಯನ್ನು ಪಾಪಹಾರಕವಾದ ಪ್ರಥಮ ಏಕಾದಶಿಯ ದಿನ ಸ್ವೀಕರಿಸಲಾಗುತ್ತೆ. ಹೀಗೆ ಮತ್ತಷ್ಟು ಕಥೆಗಳು ವಿಶೇಷತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಹರೇ ಕೃಷ್ಣ.